ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಾಗೇನು ಹೇರ್ ಬಗ್ಗೆನೇ. ಸೊ ನಿಮ್ಗೇನಾದರೂ ತುಂಬ ಕೂದಲು ಉದುರುತ್ತಾ ಇದ್ದರೆ, ನಿಮ್ಮ ಕೂದಲು ಏನಾದರೂ ತುಂಬ ತಿನ್ನಾಗಿದ್ದರೆ, ಅದು ತಿಕ್ಕಾಗಬೇಕು ಅಂದ್ಕೊಂಡಿದ್ರೆ, ಸೊ ನಾನು ಹೇಳುವಂಥ ಹೇರ್ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಆಗುತ್ತೆ, ಹಾಗೆ ಹೇರ್ ಗ್ರೋತು ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ಅಗಸೆ ಬೀಜನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಅಗಸೆ ಬೀಜ ಎಲ್ಲ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ. ಅದರಿಂದ ಆಗುವಂತಹ ಪ್ರಯೋಜನಗಳು ನಾನಿವಾಗ ಒಂದೊಂದಾಗೆ ಹೇಳ್ತೀನಿ. ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಏನಕ್ಕೆ ಅಗಸೆ ಬೀಜ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಫಸ್ಟು ಗೊತ್ತಾಗಬೇಕು. ಅಗಸೆ ಬೀಜದಿಂದ ಮೊದಲಿಗೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಕೂದಲು ಉದುರೋದು ಕಂಟ್ರೋಲ್ ಮಾಡುತ್ತೆ. ಎರಡನೇದಾಗಿ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡುತ್ತೆ. ಮೂರನೇದಾಗಿ ನಿಮ್ಮ ಕೂದಲು ತುಂಬ ಸಣ್ಣ ಇದ್ದರೆ, ತಿನ್ನಾಗಿದ್ದರೆ ಅದು ತಿಕ್ಕಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನಾಲ್ಕನೇದಾಗಿ ಸ್ಪ್ಲಿಟ್ ಹೆಡ್ ಹೇರ್ ಅಂತ ಹೇಳ್ತಾರೆ. ಸ್ಪ್ಲಿಟ್ ಹೆಡ್ ಹೇರ್ ಅಂತ ಹೇಳಿದರೆ ಒಂದು ಕೂದಲಲ್ಲಿ ತುದಿಯಲ್ಲಿ ಥರ ಎರಡು ಭಾಗ ಆಗಿರುತ್ತೆ. ಸೊ ಆ ಸ್ಪ್ಲಿಟೆಡ್ ಹೇರ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಐದನೇದಾಗಿ ನಿಮಗೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದೆಲ್ಲದು ಇನ್ನೂ ಹೆಚ್ಚೆಚ್ಚು ಇದೆ. ಇದರಿಂದ ನೀವು ಇನ್ನೂ ತುಂಬ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ನೋಡ್ಬೋದು, ಅಥವಾ ಗೂಗಲ್ ಮಾಡಿ ನೋಡ್ಬೋದು. ತುಂಬ ಬೆನಿಫಿಟ್ಗಳಿದೆ ಅಗಸೆ ಬೀಜದಿಂದ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ರಬ್ಬರ್ ಬ್ಯಾಂಡ್ ಹಾಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ತಲೆಗೆ ಎಣ್ಣೆ ಹಚ್ಕೋಬೋದು, ಎಣ್ಣೆ ಹಚ್ಕೊಳ್ದಲ್ಲೇ ಹಾಗೇ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನನಗೆ ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂತ ಹೇಳಿದರೆ ಆಗೋದೇ ಇಲ್ಲ. ವೀಕ್ಲಿ 2 ಟೈಮ್ಸ್ ತಲೆಗೆ ಎಣ್ಣೆ ಹಚ್ಚಬೇಕು, ತಲೆಗೆ ಸ್ನಾನ ಮಾಡಬೇಕು. ಅದು ನನ್ನ ರುಟೀನ್ ಆಗೋಗ್ಬಿಟ್ಟಿದೆ. ಸೊ ಅಪ್ಲೈ ಮಾಡಿಲ್ಲ ಅಂದರೆ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ವೆಡ್ನೆಸ್ಡೇ ಮತ್ತು ಸಾಟರ್ಡೆ ಕಂಪಲ್ಸರಿ ಹೆಡ್ ಬಾತ್ ಮಾಡ್ತೀನಿ. ಹೆಡ್ ಬಾತ್ ಮಾಡೋಕ್ಕೂ 1 ಡೇ ಅಥವಾ 2 ಡೇಸ್ ಮುಂಚೆ ನಾನು ಹೇರ್ ಆಯಿಲ್ ಮಾಡ್ಕೊಂಡ್ಬಿಡ್ತೀನಿ. ಹೇರ್ ಆಯಿಲ್ ಮಾಡಿ ಸ್ವಲ್ಪ ಹೇರಿಗೆ ಸ್ಕಾಲ್ಪಿಗೆ ಸ್ವಲ್ಪ ಮಸಾಜ್ ಕೊಟ್ಕೊಂಡ್ಬಿಡ್ತೀನಿ. ಸೊ ಇದಂತೂ ನನ್ನ ರುಟೀನಲ್ಲಿ ಯಾವಾಗಲೂ ನಾನು ಮಾಡ್ತೀನಿ. ವಿಡಿಯೋ ಮಾಡೋದೇ ಆಗಲಿ, ವಿಡಿಯೋ ಮಾಡ್ದಲೇ ಇರೋದಾಗಲಿ, ಸೊ ಕಂಪಲ್ಸರಿ ಇದಂತೂ ನಾನು ಮಾಡ್ಕೊಳ್ತೀನಿ. ಸೊ ಈಗ ಬನ್ನಿ ನಾನು ಮೊದಲಿಗೆ ಅಗಸೆ ಬೀಜದ ಜೆಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನನ್ನ ಕೂದಲು ಉದ್ದ ಇರೋದ್ರಿಂದ ನನಗಿಷ್ಟು ಬೇಕಾಗುತ್ತೆ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೂ ಅಷ್ಟೇ ಆಗಾಗ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಲವರು ಇದನ್ನು ಜಾಸ್ತಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ. ಅದಕ್ಕಿಂತ ಫ್ರೆಶ್ ಆಗಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದೇ ತುಂಬ ಒಳ್ಳೆಯದು. ನಾನು ಅಷ್ಟೇ, ನಮ್ಮೂರಲ್ಲೂ ಕರೆಂಟ್ ಏನು ಇರಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ಈಗಂತೂ ಒಂದು 20 ಡೇಸ್ ಆಯಿತು ಕರೆಂಟೇ ಇಲ್ಲ. ಸೊ ಹಾಗಾಗಲೇ ನನಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೊಳ್ತೀನಿ. ಫ್ರಿಜ್ಜಲ್ಲಿಟ್ಟು ಅದು ಹಾಳಾಗೋದಕ್ಕಿಂತ ಈ ರೀತಿ ಫ್ರೆಶ್ಶಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ನಾನು ನೀರು ಸ್ವಲ್ಪ ಬಿಸಿ ಆಗಿದ್ಮೇಲೆ ಒಂದು 2.5 ಸ್ಪೂನು, ನನ್ನ ಕೂದಲು ಉದ್ದ ಇರೋದ್ರಿಂದ ನನಗೆ 2.5 ಸ್ಪೂನ್ ಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಯಾವ ರೀತಿ ಆಗಬೇಕು ಅಂದರೆ, ಮೊಟ್ಟೆ ಒಳಗಡೆ ವೈಟ್ ಕಲರ್ ಒಂದು ಬರುತ್ತೆ ನೋಡಿ, ಆ ರೀತಿ ಆಗೋವರೆಗೂ ಜೆಲ್ ಟೈಪ್ ಆಗುತ್ತೆ. ನಿಮಗಿನ್ನೂ ಹೇಳಬೇಕು ಅಂದರೆ, ಗೊತ್ತಾಗೋಗೆ ಹೇಳಬೇಕು ಅಂದರೆ, ಜೆಲ್ ಟೈಮ್ ಗಮ್ ಥರ ಆಗುತ್ತೆ. ಗಮ್ ಥರ ಆಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಹೊತ್ತೊಂದು 5 ನಿಮಿಷ ಕುದಿಸಿದ್ರೆ ಸಾಕು, ನಿಮಗೆ ಅದು ಜೆಲ್ ಥರ ಬರುತ್ತೆ. ಇದರಿಂದ ನಿಮಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ, ಕೂದಲು ಉದುರೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ, ನನ್ನ ಹೇರು ತುಂಬ ತಿಕ್ಕಾಗಿದೆ, ಆಗೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ ಅಂತ ಹೇಳಿ. ಸೊ ಅದರಲ್ಲಿ ನಾನು ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಅದರಲ್ಲಿ ಇದನ್ನು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫಸ್ಟು ವಾಶಲ್ಲೇ, ಅಂದರೆ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಿದಾಗ್ಲೇ ನಿಮಗೆ ಅದೊಂದು ಹೇರ್ ಸಾಫ್ಟ್ ಆಗಿರೋ ಅಂಥದ್ದು, ಮತ್ತು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಹೇರ್ ಸ್ಟ್ರೈಟಿಂಗ್ ಮಾಡಿರೋ ಥರನೂ ಅನಿಸುತ್ತೆ ನಿಮಗೆ. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಹಾಗೆ ಇದರಲ್ಲಿ ಸ್ಪ್ಲಿಟೆಡ್ ಹೇರ್ ಅಂದರೆ, ಕೆಲವ್ರಿಗೆ ತುದಿ ಕೂದಲಲ್ಲಿ ಒಂದೇ ಒಂದು ಕೂದಲಲ್ಲಿ 2 ಟೈಪ್ ಥರ ಹೇರ್ ಬಂದಿರುತ್ತೆ, ಅಂದರೆ ಸೀಳ್ ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಇದು ಕಮ್ಮಿ ಮಾಡುತ್ತೆ, ಕೂದಲು ಉದುರೋದು ಕಮ್ಮಿ ಮಾಡುತ್ತೆ, ಸ್ಪ್ಲಿಟೆಡ್ ಹೇರ್ ಕಮ್ಮಿ ಮಾಡುತ್ತೆ, ಹೇರ್ ಗ್ರೋತ್ ಆಗುತ್ತೆ. ನೀವು ಇದನ್ನು ಒಂದು 20 ರೂಪಾಯಿನೋ 25 ರೂಪಾಯಿನೋ ಎಲ್ಲ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ. ಅಂದರೆ ರೇಷನ್ ಎಲ್ಲ ತೊಗೊಳ್ತೀರಲ್ಲ, ಆ ಸ್ಟೋರಲ್ಲೆಲ್ಲ ನಿಮಗೆ ಸಿಗುತ್ತೆ.
ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂಟಂಟು ಬರ್ತಾ ಇದೆ ಅಂತ ಹೇಳಿ. ಸೊ ಈ ಥರ ಬಂದರೆ ಸಾಕು, ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಇವಾಗ ನೀವೊಂದು ಬೌಲ್ ತೊಗೋಬೇಕಾಗುತ್ತೆ, ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೋಬೇಕಾಗುತ್ತೆ. ಯಾವುದಾದ್ರೂ ತೊಗೊಳ್ಳಿ, ಕೆಲವರು ವೈಟೇ ತೊಗೋಬೇಕು ಅಂತ ಹೇಳ್ತಾರೆ. ಕಾಟನ್ ಬಟ್ಟೆ ಕ್ಲೀನ್ ಇದ್ದರೆ ಸಾಕು, ವೈಟೇ ಬೇಕು ಅಥವಾ ಬ್ಲ್ಯಾಕೇ ಬೇಕು ಅಂತ ಏನಿಲ್ಲ, ಕ್ಲೀನ್ ಇರಬೇಕಷ್ಟೇ. ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ನನ್ನ ಹತ್ರ ಮಕ್ಕಳಿಗೆಲ್ಲ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಕಾಟನ್ದು ಬಟ್ಟೆ ಇದೆ, ನಾನು ಅದನ್ನೇ ಯೂಸ್ ಮಾಡೋದು. ಸೊ ಆ ಬಟ್ಟೆಗೆ ಹಾಕಿ ಸ್ವಲ್ಪ ಬಿಸಿ ಇದ್ದಾಗಲೇ, ಅಂದರೆ ಉಗುರು ಬೆಚ್ಚಗಿದ್ದಾಗಲೇ ನೀವು ಇದನ್ನು ಕಾಟನ್ ಬಟ್ಟೆಗೆ ಹಾಕ್ಕೊಂಡು, ಅದು ಏನು ನೀವು ಕುದಿಸಿ ಇಟ್ಟಿರ್ತೀರ ನೋಡಿ, ಆ ಬೀಜಗಳದ್ದು ಜೆಲ್ ಟೈಪ್ ಇರುತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಹಿಂಡ್ಕೋಬೇಕಾಗುತ್ತೆ. ಇದು ತುಂಬ ತಣ್ಣಗಾಗಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಮಾಡ್ಕೋಬೇಕಾಗುತ್ತೆ. ಕೆಲವರು ಕಾಫಿ ಸೋಸೋದ್ರಲ್ಲಿ ಹಾಕಿ ಮಾಡ್ತಾರೆ, ಅದರಿಂದ ಅಷ್ಟೇನು ಬರಲ್ಲ, ಯಾಕಂದರೆ ಇದು ಆಲ್ರೆಡಿ ಜೆಲ್ ಟೈಪ್ ಆಗಿರೋದ್ರಿಂದ ಕಾಫಿ ಸೋಸೋದ್ರಲ್ಲಿ ಅದು ಹೋಲು ತುಂಬ ಚಿಕ್ಕ ಚಿಕ್ಕದಿದ್ದರೆ ಅದು ಅಷ್ಟು ಕ್ಲೀನಾಗಿ ಪೂರ್ತಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಬಟ್ಟೆಗೆ ಹಾಕ್ಕೊಂಡು ಈ ಥರ ಹಿಂಡೋದ್ರಿಂದ ಬೇಗ ಬರುತ್ತೆ, ಮತ್ತು ನಿಮಗೆ ರಿಸ್ಕು ಅನಿಸಲ್ಲ. ನೀವು ಅದರಲ್ಲೂ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು, ಅದು ಹೋಲ್ ತುಂಬ ಚಿಕ್ಕದಾಗಿದ್ದರೆ ಅದರಲ್ಲಿ ಬರಲ್ಲ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನನಗೆ ಇಷ್ಟಂತೂ ಬೇಕೇ ಆಗುತ್ತೆ. ಇದನ್ನು ನೀವು ಬೀಜಗಳು ಏನಿದೆ ಅದನ್ನು ನೀವು ಎಸಿಬೇಡಿ, ಯಾಕಂದರೆ ಅದರಲ್ಲಿ ನೆಕ್ಸ್ಟು ಫೇಸ್ ಮಾಸ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ನಾನು ಕೂದಲನ್ನ 2 ಥರ ಮಾಡಿಕೊಂಡು ಬಕ್ತಲೆ ತೆಕ್ಕೊಂಡು, ನಾವು ಬಕ್ತಲೆ ಅಂತ ಹೇಳ್ತೀವಿ, ಕೆಲವರು ಗೊತ್ತಿರುತ್ತೆ. ಬಕ್ತಲೆ ತೆಗೆದು 2 ಸೈಡ್ನ ಕೂದಲನ್ನು ಮಾಡಿಕೊಂಡು ಕೂದಲಲ್ಲಿರುವಂಥ ಸಿಕ್ಕುಗಳನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು, ಇವಾಗ ನಾನು ಸ್ವಲ್ಪನೇ ಕೂದಲನ್ನ ತೆಗೆದು ಆ ಕೂದಲಿಗೆ ಫುಲ್ ಅಪ್ಲಿಕೇಶನ್ ಹಾಕ್ತೀನಿ. ನೋಡಿ, ಫಸ್ಟಿಗೆ ನಾನು ಈ ಥರ ಕೈಯಲ್ಲಿ ತೊಗೊಂಡು 2 ಕೈಯಲ್ಲಿ ರಬ್ ಮಾಡಿಕೊಂಡು, ಜೆಲ್ ಟೈಪ್ ಆಗಿರೋದ್ರಿಂದ 2 ಕೈಯಲ್ಲಿ ರಬ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ನೀವು ಪೂರ್ತಿ ಕೂದಲಿಗೆ ಮತ್ತು ತಲೆ ಬುರುಡೆಗೆ, ಅಂದರೆ ಸ್ಕಾಲ್ಪ್ ಅಂತಾರೆ, ಸ್ಕಾಲ್ಪಿಗೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ತಲೆ ಕೂದಲಿನ ತುದಿವರೆಗೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ನಿಮಗೆ ನಾನು ಫುಲ್ ಅಪ್ಲೈ ಮಾಡೋದನ್ನ ತೋರ್ಸೋಕ್ಕೆ ಆಗಲ್ಲ. ಜಸ್ಟ್ ಮೇಲ್ ಮಾತ್ರ ನೀವು ನೋಡ್ಬೋದು, ಅಂದರೆ ಮೇಲ್ ಅಪ್ಲೈ ಮಾಡ್ತಾ ಇರೋದು ಮಾತ್ರ ನೋಡ್ಬೋದು. ಅಂದರೆ ತಲೆ ಕೂದಲಿನ ತುದಿವರೆಗೂ ನೀವು ಅಪ್ಲೈ ಮಾಡಬೇಕು. ಆ್ಯಂಡ್ ಸ್ಕಾಲ್ಪಿಗೂ ನೀವು ಕ್ಲೀನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಫಸ್ಟ್ ವಾಶಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಹೇರ್ ಫಾಲ್ ಆಗ್ತಾಯಿದೆ, ನನಗೆ ಏನಾದರೂ ಹೋಮ್ ರೆಮಿಡೀಸ್ ಹೇಳಿ ಅಂತ ಹೇಳಿದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಹೇರ್ ತುಂಬ ತಿನ್ನಾಗಿದೆ, ತಿಕ್ಕಾಗೋಕ್ಕೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಇದು ನೋಡಿ, ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ 1 ಸರಿ 2 ಸರಿ ಯೂಸ್ ಮಾಡೋದ್ರಿಂದ ಯಾವುದನ್ನೇ ಆಗಲಿ ರಿಸಲ್ಟ್ ಸಿಕ್ಕಲ್ಲ. ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರಬೇಕು, ಟ್ರೈ ಮಾಡ್ತಾ ಇದ್ರೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೋದು. ಇದನ್ನು ಅಷ್ಟೇ, ವಾರಕ್ಕೆ ಒಂದು 2 ಸರಿ ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರೋ ಆವಾಗ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇದರಿಂದ ಏನು ನಿಮಗೆ ಲಾಸ್ ಆಗೋವಂಥದ್ದು ಏನೂ ಇಲ್ಲ, ಇದರಿಂದ ನಿಮಗಿನ್ನೂ ಒಳ್ಳೆಯದೇ ಆಗುತ್ತೆ. ನಾನೆಲ್ಲ ಹೋಮ್ ರೆಮಿಡೀಸಲ್ಲೂ ಹೇಳ್ತಾ ಇರ್ತೀನಿ, ಮನೆಯಲ್ಲೇ ಯೂಸ್ ಮಾಡುವಂಥದ್ದು ಇದೊಂದು ಮಾತ್ರ ನೀವು ತರಬೇಕಾಗತ್ತೆ. ಎಲ್ಲ ಶಾಪಲ್ಲೂ ನಿಮಗೆ ಸಿಗುತ್ತೆ, ಅಂದರೆ ನೀವು ರೇಷನ್ ತರಬೇಕಾದ್ರೆ ಇದೊಂದು 20 ರೂಪಾಯಿ ಇರುತ್ತೆ ಅಷ್ಟೇ. ಎಲ್ಲ ಕೂದಲಿಗೂ ಬಿಡಿಸಿ ನೀವು ಅಪ್ಲೈ ಮಾಡಿ. ನಾನು ಹೀಗೆ ಅಪ್ಲೈ ಮಾಡೋದು. ನಾನು ಯಾವಾಗಲೂ ಮೇಯ್ನಾಗಿ ಹೇಳ್ತಾ ಇರ್ತೀನಿ, ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕಾಗತ್ತೆ. ನನಗೆ ಕೂದಲಿಗಿಂತಲೂ ನನಗೆ ಯಾವಾಗಲೂ ಅಷ್ಟೇ, ಏನೇ ಒಂದು ಎಣ್ಣೆ ಆಗಿರ್ಬೋದು ಅಥವಾ ನಾನೇನು ಹೋಮ್ ರೆಮಿಡೀಸ್ ಎಲ್ಲ ನಾನು ಇದುವರೆಗೂ ಮಾಡಿ ತೋರಿಸಿದ್ದೀನಿ ನೋಡಿ, ನನಗೆ ಕೂದಲಿಗೆ ಸ್ಕಾಲ್ಪಿಗೆ ಅಪ್ಲೈ ಮಾಡಿಲ್ಲ ಅಂದರೆ ನನಗೆ ಅದು ಅಪ್ಲೈ ಮಾಡ್ದಂಗೆ ಅಂತ ಅನಿಸಲ್ಲ. ಆ್ಯಂಡ್ ನಮ್ಮ ಅಜ್ಜಿಯವರೆಲ್ಲ ನೆತ್ತಿಗೆ ಅಪ್ಲೈ ಮಾಡಬೇಕು, ನೆತ್ತಿಗೆ ಹಚ್ಕೋಬೇಕು ಫಸ್ಟು ಎಣ್ಣೆ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೆಲ್ಲ ಯಾವುದನ್ನು ಚಿಕ್ಕ ವಿಷಯ ಯಾವುದನ್ನು ಮರೆಯಲ್ಲ. ಸೊ ನಮ್ಮ ಅವಾಗೆಲ್ಲ ಹೇಳ್ತಾ ಇದ್ರಲ್ಲ ಮನೇಲಿ, ಆ ಥರನೇ ನಾನು ಇವಾಗ್ಲೂ ಫಸ್ಟ್ ಸ್ಕಾಲ್ಪಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೂದಲು ತುಂಬ ಉದ್ದ ಇರೋದ್ರಿಂದ ನಾನು ಕೂದಲಿಗೆ ಫುಲ್ಲು ಅಪ್ಲಿಕೇಶನ್ ಹಾಕೋದು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಬಟ್ ಸ್ಟಿಲ್ ನೀವು ಈ ಥರ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ನನಗೆ ಫುಲ್ಲು ಎಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿ ಆದಮೇಲೆ ನಾನು ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆಯೇ ಕೂದಲು ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಫುಲ್ಲು ಅಪ್ಲಿಕೇಶನ್ ಹಾಕೋದು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ನನ್ನ ಕೂದಲು ತುಂಬ ಚಿಕ್ಕದಾಗಿದೆ ತುದಿಯಲ್ಲಿ ಅಂತ ಹೇಳ್ತಾರೆ ಕೆಲವರು. ಅದು ನಾನು ಏನು ಮಾಡಿದೆ, ಲಾಸ್ಟ್ ಟೈಮು ವಿ ಶೇಪ್ ಅಂತ ಕೂದಲು
ಕೂದಲು ಕಟ್ ಮಾಡಿಸ್ಬಿಟ್ಟೆ. ವಿ ಶೇಪ್ ಅಂದರೆ ಗೊತ್ತಿರುತ್ತೆ ಹೇಗೆ ಕಟ್ ಆಗಿರುತ್ತೆ ಅಂತ. ಸೊ ಈಗ ನಾನು ಒಂದು 15 ಡೇಸ್, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಕೂದಲು ಕಟ್ ಮಾಡಿಸ್ಬೇಕು ಅಂತ ಹೇಳಿ, ಆಗಿರಲಿಲ್ಲ. ಇವಾಗ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸರಿ ಹೋಗಿ ಕೂದಲು ಕಟ್ ಮಾಡಿಸ್ಬೇಕಾಗತ್ತೆ. ಈಗ 2 ಕಡೆನೂ ಹಪ್ಪಳೆ ಆದಮೇಲೆ ನಾನಿವಾಗ ಕೂದಲಿನೆಲ್ಲ ಮೇಲೆ ಕಟ್ಟಿ ಒಂದು 2 ಅವರ್ಸ್ ನಾನು ಹೀಗೆ ಬಿಡ್ತೀನಿ. ನಿಮಗೇನಾದ್ರು ಜಾಸ್ತಿ ಟೈಮ್ ಇತ್ತು ಅಂದರೆ ನೀವು ಜಾಸ್ತಿ ಹೊತ್ತು ಬಿಡ್ಬೋದು. ನನಗೆ ಮಕ್ಕಳು ಬಿಡಲ್ಲ, ಅವ್ರು ಮಲಗಿದ್ದಾರೆ, ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಹೇರ್ ವಾಶ್ ಮಾಡ್ಕೋಬೇಕು. ಹಾಗಾಗಿ ನಾನಿವಾಗ 2 ಅವರ್ಸ್ ಬಿಟ್ಟು ಇವಾಗ ಫಸ್ಟು ನೀರೊಲೆ ಗುರಿ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಅಷ್ಟೇ ಸ್ನಾನ ಮಾಡಬೇಕಾದ್ರೆ ಹಂಡೆ ಒಲೆಗೆ ನೀರು ಕಾಯಿಸಿದ ನೀರನ್ನೇ ಸ್ನಾನ ಮಾಡೋದು. ನೀವೂ ಅಷ್ಟೇ ಸ್ನಾನ ಮಾಡಬೇಕಾದ್ರೆ ಗೀಝರ್ ನೀರೆಲ್ಲ ಯೂಸ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಗ್ಯಾಸಲ್ಲಾದರೂ, ನಿಮ್ಮಲ್ಲಿ ಹಂಡೆ ಒಲೆ ಇಲ್ಲ ಅಂದರೆ ಗ್ಯಾಸಲ್ಲಾದ್ರೂ ನೀವು ನೀರಿಟ್ಕೊಂಡು ತಲೆಗೆ ಮಾತ್ರ ಸ್ನಾನ ಮಾಡ್ಕೋಬೋದು, ತಲೆ ಕೂದಲಿಗೆ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಅನ್ನಿಸ್ತಾ ಇದೆ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿರೋ ಥರನೇ ಅನ್ನಿಸ್ತಾ ಇದೆ. ತುಂಬ ಮಳೆ ಬರ್ತಾಯಿತ್ತು, ಹಾಗೆ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ ನೋಡಿ.